ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಸರ್, ಅಜ್ಜಿ, ಚಿಕ್ಕಮ್ಮ, ನಾಳೆ ನಿಮ್ಗೇನೂ ಆಗಿಲ್ಲ ಅಲ್ವಾ? ಗಂಗಾ ಗಂಗಾ ಏನು? ಗಂಗಾ ಗಂಗಾ ಏನು ಮಾತಾಡ್ತಿಲ್ವಲ್ಲ? ಯಾಕೆ? ಗಂಗಾ ಎಲ್ಲಿ? ಆಮೇಲೆ ಹೇಳ್ತೀವಿ ಜೈ, ಮೊದಲು ನೀನ್ ರೆಸ್ಟ್ ತಗೋ. ಏನ್ ಆಮೇಲೆ ಹೇಳೋದಜ್ಜಿ? ಮೊದಲು ಗಂಗನ್ ಕರೀರಿ. ಕರಿತೀವಪ್ಪ, ನೀನ್ ಸಮಾಧಾನವಾಗಿರು. ನಾನು ಗಂಗನ ನೋಡ್ಬೇಕು ಚಿಕ್ಕಮ್ಮ. ಅವಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಹೇಳಿ, ನಾನು ಹೋಗ್ತೀನಿ. ಸರ್, ಇವಾಗ ನೀವು ಹೇಳ್ಬಾರ್ದು ಸರ್. 2-3 ದಿನ ಬೆಡ್ ರೆಸ್ಟ್ ತಗೋಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಗಂಗನ ನೋಡ್ದೇನೆ ನಾನು ಒಂದು ಕ್ಷಣ ಕೂಡ ಇರಲ್ಲ. ನೀವು ಕರಿತೀರಾ ಇಲ್ಲ ನಾನೇ ಹೋಗ್ಲಾ? ಜೈ ಕಂದ, ಸರ್, ಬೇಡ ಜೈ, ಸರ್, ನನ್ನ ಮಾತು ಕೇಳಿ ಸರ್. ಹೋಗ್ಬೇಡ ಜೈ. ಸರ್, ಗಂಗಾ, ಜೈ, ಗಂಗಾ, ಸರ್, ಸರ್, ಜೈ, ಗಂಗಾ. ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಗಂಗಾ ಎಲ್ಲಿ? ಗಂಗಾ, ಸರ್, ಸರ್, ಗಂಗಾ. ಮಾತು ಕೇಳಿ ಸರ್. ಗಂಗಾ, ಸರ್ ಸರ್, ಎಲ್ಲಿಗೆ ಹೋಗ್ತಿದ್ದೀರಾ? ನೀವು ICUಲಿರೋ ಪೇಷಂಟ್, ಎಲ್ಲಿಗೂ ಹೋಗೋ ಆಗಿಲ್ಲ. ಗಂಗಾ ಎಲ್ಲಿ? ಗಂಗಾ ಯಾರು ಸರ್? ನನ್ನ ಹೆಂಡತಿ. ಅವಳು ಪ್ರೆಗ್ನೆಂಟ್. ಲೇಬರ್ ಪೇನ್ ಸ್ಟಾರ್ಟ್ ಆಯ್ತು ಅಂತ ಕಾರಲ್ಲಿ ಹೊಟ್ಟಿದ್ವಿ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯ್ತು. ಆಮೇಲೆ ಏನಾಯ್ತು? ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀವಿ. ನಿಮ್ಮ ವೈಫ್ ಸ್ಪಾಟಲ್ಲೇ ಸತ್ತು. ಏನ್ ಮಾತಾಡ್ತಿದ್ದೀರಾ ಇನ್ಸ್ಪೆಕ್ಟರ್? ಸರ್, ಏನ್ ಮಾತಾಡ್ತಾ ಇದ್ದೀರಾ? ಸರ್, ನನ್ನ ಹೆಂಡತಿ, ನನ್ನ ಗಂಗಾ ಸತ್ತೋದ್ಲಾ? ಹೌದು ಸರ್, ಶಿ ಇಸ್ ಡೆಡ್.
ನೀವೇ ಗಂಗನ್ ಸಾಯಿಸಿದ್ರಾ? ಹೌದು, ನಾನೇ ಗಂಗನ್ನ ಸಾಯಿಸಿದ್ದು. ನನ್ ಕೈಯಾರೆ ನಾನೇ ಗಂಗಾನ ಸಾಯಿಸಿದ್ದು. ನಾನ್ ಮಾತ್ರ ಅಲ್ಲ, ನೀವು 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 ಎಲ್ಲರೂ ಸೇರಿ ನಾವೆಲ್ಲರೂ ಗಂಗನ ಸಾಯಿಸ್ಬಿಟ್ವಿ. ನೀವೆಲ್ಲ ಗಂಗನ ಸಾಯಿಸಿರೋ ಕೊಲೆಗಾರರು. ನಾವೇ ಗಂಗಾನ ಅಪಾಯಕ್ಕೆ ತಳ್ಳಿದ್ದು. ಗಂಗಾನ ಹಿಂಸಿಸಿ ತುಂಬಾ ಕ್ರೂರವಾಗಿ ಸಾಯಿಸ್ಬಿಟ್ವಿ. ಕಿರುನಗೆಯಿಂದ ನಗ್ತಿದ್ದ ಗಂಗಾನ ನಮ್ ಕೈಯಾರೆ ಸಾಯಿಸಿದ್ವಿ. ಗಂಗಾಗೋಸ್ಕರ ಯಾಕೆ ಯೋಚನೆ ಮಾಡ್ತೀರಾ? ಗಂಗಾ ಮೇಲೆ ಏನ್ ಹಕ್ಕಿದೆ, ಏನ್ ಅಧಿಕಾರ ಇದೆ ಅಂತ ಯಾವಾಗ್ಲೂ ನನ್ನ ಪ್ರಶ್ನಿಸ್ತೀಯಲ್ವಾ ಜೈ? ಗಂಗಾ ಯಾರು ಅಲ್ಲ, ನನ್ ಮಗಳು. ನನ್ ಕರುಳ್ ಬಳ್ಳಿ ಹಂಚ್ಕೊಂಡು ಹುಟ್ಟಿರೋ ನಾನ್ ಹೆತ್ತ ಮಗಳು. ಜೊತೆಗೆ ಹುಟ್ಟಿದ ಅವಳಿ ಜವಳಿ ಹುಟ್ಟಿದ ಹಾಗೇನೆ ನನಗೆ ದೂರ ಆಗಿ 20 ವರ್ಷ ಆದ್ಮೇಲೆ ಸಿಕ್ಕ ಮಗಳು. ಸ್ವಂತ ಮನೇಲಿ ಹೊರಗೆ ನೋಡ್ತಾರ, ಕೆಲಸ ನೋಡ್ತಾರ ಬದುಕಿದ ನನ್ ಬಂಗಾರ. ಈ ಕೆಟ್ಟ ತಾಯಿ ಸ್ವಾರ್ಥಕ್ಕೆ ಬಲಿಯಾದ ಅಮಾಯಕಿ. ಒಡ ಹುಟ್ಟಿದ ತಂಗಿಗೋಸ್ಕರ ನಗ್ನಗ್ತಾ ಪ್ರಾಣ ಬಿಟ್ಟ ದೊಡ್ಡ ಕೂಡ ಸಿಗದೆ ಇರೋ ಹಾಗೆ ಮಾಡ್ತು. ಏನ್ ಶಾಪ? ಏನ್ ಶಾಪ? ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಜೈ ಕೊನೆ ಪ್ರಯತ್ನ ವ್ಯರ್ಥ ಆಯಿತು. ವಿಧಿಗೆ ಪ್ರಕೃತಿ ಕೈ ಜೋಡಿಸಿದೆ. ನಿನ್ ಮನೆ ದೀಪ ಆರು ಹೋಗದೆ ತಪ್ಪಲ್ಲ. ಮಾಡಿರೋ ಪಾಪ ಸಾಕು, ಇಲ್ಲ ಅಂದ್ರೆ ವಂಶ ನಾಶ ತಪ್ಪೋದಿಲ್ಲ, ವಿನಾಶ ನಡೆದು ಹೋಗುತ್ತೆ.
ಶಾಪನ ಮುಚ್ಚಿಟ್ಟು ಜೈಗೂ ನಿತ್ಯಗೂ ನಿಶ್ಚಿತಾರ್ಥ ಮಾಡಿಸಿದ್ರಿ ನೀವು. ನಿತ್ಯನ ಕಾಪಾಡ್ಕೊಳ್ಬೇಕು ಅಂತ ಗಂಗಾಗೆ ಜೈಗೆ ಮದ್ವೆ ಮಾಡಿದೆ ನಾನು. ಸತ್ತೋಗ್ತೇನೆ ಅಂತ ಗೊತ್ತಿದ್ರು ಸಾವನ್ನ ಸಂತೋಷವಾಗಿ ಸ್ವೀಕರಿಸಿತ್ತು ಗಂಗಾ. ಅವಳಿಗೆ ನಾವು ದ್ರೋಹ ಮಾಡ್ವಿ ಅಂತ ಗೊತ್ತಾದ್ರು, ಅವಳ ಜೀವನ ಅನ್ಯಾಯ ಆಗೋಗುತ್ತೆ ಅಂತ ಅರ್ಥ ಆದ್ರು, ಆದರೂ ಸ್ವಲ್ಪ ಹೊತ್ತು ನಾನಿಲ್ಲ ಅಂದ್ರೇ ಇಷ್ಟೊಂದು ಭಯ ಪಡ್ತಿದ್ದೀರಾ. ಇನ್ನು ಶಾಶ್ವತವಾಗಿ ನಾನಿಲ್ಲ ಅಂತ ಅಂದರೆ ಏನು ಮಾಡ್ತೀರಾ? ನನಗೇನಾದರೂ ಸರಿ, ನೀವು ಮೊದಲಿನ ಹಾಗೆ ನಗ್ತಾ ಇರಬೇಕು. ನನಗೋಸ್ಕರ ನೋವು ಪಡಬಾರ್ದು. ಅವಳ ಜೊತೆನೇ ಈ ಸಾವು ನಿಲ್ಬೇಕು ಅಂತ ಕೇಳ್ಕೊಂಡ್ಲು, ತಡಿಬೇಕು ಅಂತ ಪ್ರಯತ್ನಿಸಿದ್ಲು, ಕೊನೆಗೆ ಸತ್ತು ಹೋದ್ಲು. ಆ ತಾಯಿ ಸಾವು ಕಾರಣ ನಾವೇ. ಆ ತಾಯಿನ ಸಾಯಿಸಿರೋ ಆರೋಪಿಗಳು. ಅವಳ ಸಾವಗೋಸ್ಕರ ಕಣ್ಣೀರ್ ಹಾಕೋ ಅರ್ಹತೆ ಕೂಡ ನಮ್ಗೆ ಯಾರಿಗೂ ಇಲ್ಲ. ಅವಳನ್ನ ಒಂದು ಜ್ಞಾಪಕವಾಗಿ ನೆನ್ಪಿಟ್ಕೊಳ್ಳೋ ಹಕ್ಕು ಕೂಡ ನಮಗಿಲ್ಲ. ಆ ರೂಪ ನಮ್ ಕಣ್ಣಿಗೆ ಕತ್ತಲೆನ ತೋರ್ಸತ್ತೆ. ಆ ಕಿರುನಗೆ ನಮ್ ಮುಖದ ಮೇಲಿರೋ ನಗುನ ಶಾಶ್ವತವಾಗಿ ದೂರ ಮಾಡತ್ತೆ. ಆ ಧೈರ್ಯ ನಮ್ಮಲ್ಲಿ ಇನ್ನಷ್ಟು ಭಯನ ಜಾಸ್ತಿ ಮಾಡತ್ತೆ. ಈ ಗಾಳಿಲಿ ಬೆರ್ತೋಗಿರೋ ಆ ಪಂಚಪ್ರಾಣ ನಮ್ ಶ್ವಾಸನ ಬಂದ್ಸತ್ತೆ. ಅರ್ಥದಲ್ಲಿ ಸತ್ತಿರೋ ಗಂಗಾ ದುರಾದೃಷ್ಟವಂತೆ ಅಲ್ಲ. ಆ ಒಳ್ಳೆ ಹುಡುಗಿನ ಕಳ್ಕೊಂಡಿರೋ ನಾವು ದುರಾದೃಷ್ಟವಂತರು. ಅದು ಈ ಪ್ರಪಂಚದ ದುರಾದೃಷ್ಟ, ಈ ಲೋಕದ ವಿಷಾದ. ಗಂಗಾ ಮರಣ ಆ ದೇವ್ರು ಕೊಟ್ಟಿರೋ ವಿನಿಮಯ, ಅಳ್ಸೋಕಾಗ್ದಿರೋ ಗುರ್ತು. ಗಂಗಾ ಸತ್ತೋದ್ರು ಬದುಕಿರೋ ಹಾಗೇನೆ, ನಾವು ಬದುಕಿದ್ರು ಸತ್ತಿರೋ ಹಾಗೇನೆ. ನಿನ್ ಮನೆ ದೀಪ ಆರು ಹೋಗದೆ ತಪ್ಪಲ್ಲ. ವಂಶನಾಶ ತಪ್ಪೋದಿಲ್ಲ, ವಿನಾಶ ನಡೆದು ಹೋಗುತ್ತೆ. ನನ್ಗೇನಾದ್ರೂ ಆದ್ರೆ ನೀವೇನಾಗ್ಬಿಡ್ತೀರ ರೀ? ಜೈ 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 ಸರ್ ಎಲ್ಲಿಗಪ್ಪ? ಸರ್ ಚಂದ್ರಿಕಾ, ಜೈ ಎಲ್ಲಿಗೆ ಹೋಗಿರ್ತಾನೆ? ಇನ್ನೆಲ್ಲಿಗೆ? ಗಂಗಾ ಎಲ್ ಸತ್ಲೋ ಅಲ್ಲಿಗೆ. ಯಾಕೆ? ಅವಳು ಶವ ಸಿಗುತ್ತೇನೋ ಅಂತ ಹುಡುಕ್ತಿರ್ತಾನೆ. ಸಿಕ್ಕಿದ್ರೆ ಶವನ್ ತಗೊಂಡ್ ಬರ್ತಾನೆ, ಸಿಗ್ಲಿಲ್ಲ ಅಂದ್ರೆ ಆಳತ್ತ ವಾಪಸ್ ಬರ್ತಾನೆ. ಪಾಪ ಜೈ,
ಮನ್ಸಿಗೆ ತುಂಬಾ ನೋವಾಗ್ತಿದೆ ಚಂದ್ರಿಕಾ. ಅಳಿಯನ್ಗೆ ಬರ್ಬಾರ್ದಿರೋ ಕಷ್ಟ ಬಂದಿದೆ. ನೀವು ಜೈ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನಾನು ನಮ್ಮ ಸ್ವಪ್ನನ್ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಸ್ವಪ್ನಗೆ ಏನಾಗಿದ್ಯೆ? ಎಲ್ಲೋ ಯಾವ ನೋವು ಇಲ್ದೇನೆ ಹಾಯಾಗಿದ್ದಾಳೆ ಅಲ್ವಾ? ಈಗ ಸ್ವಪ್ನನ್ ಕರ್ಸಿ ಗಂಗಾ ಸ್ಥಾನದಲ್ಲಿ ಜೈ ಕೊಟ್ಟು ಮದ್ವೆ ಮಾಡಿಸಿದ್ರೆ ಹೇಗಿರುತ್ತೆ? ಯಾಕೆ? ಅಯ್ಯೋಯ್ಯೋಯ್ಯೋ, ಇಂಥ ಅಪಾಯಕರವಾದ ಯೋಚನೆನ ಮಾಡ್ತಾ ಇದೀಯಾ? ಸ್ವಪ್ನ ಬದುಕಬೇಕು ಅಂತ ಇಲ್ವಾ ನಿನ್ಗೆ? ಸ್ವಪ್ನನ ನಮ್ಮನೆ ಸೊಸೆ ಮಾಡೋಣ ಅಂತ ಅನ್ಕೊಂಡಿದ್ವಲ್ಲ. ಅಬ್ಬಾ, ನಿತ್ಯ ಬದುಕಿರೋವರೆಗೂ ಅದ್ ನಡೆಯಲ್ಲ. ಯಾಕ್ರಿ ನಡೆಯಲ್ಲ? ಆ ನಿತ್ಯನೇ ವಿಲನ್ನ ನಾವಲ್ವಾ? ಅಬ್ಬಾ, ನಾವು ಕಾಮಿಡಿ ವಿಲನ್ಸ್ ಕಣೆ. ನಿತ್ಯ ಕೋಲ್ಡ್ ಬ್ಲಡೆಡ್ ಕ್ರಿಮಿನಲ್, ನೇರವಾಗಿ ಕತ್ತು ಕುಯ್ಯುವಂತವಳು. ಅಗತ್ಯ ಬಂದ್ರೆ ನಾವು ಕೂಡ ಕೆಲಸ ಮಾಡೋಣ. ಏನ್ ಮಾಡೋದು? ನಾವೇನು ದಂಡುಪಾಳ್ಯ ಗ್ಯಾಂಗ್ ಅನ್ಕೊಂಡಿದ್ಯಾ? ಇಲ್ಲ ಚಡ್ಡಿ ಗ್ಯಾಂಗ್ ಅನ್ಕೊಂಡಿದ್ಯಾ? ಹೆತ್ತ ತಾಯಿನ, ಒಡ ಹುಟ್ಟಿದ ಅಕ್ಕನ್ನ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬೇಕು ಅಂದ್ಕೊಂಡ ನಿತ್ಯ ಹಾಗೂ ನಮ್ಗೂ ಹೋಲಿಕೆನಾ? ಅವರನ್ನೇ ಸಾಯಿಸ್ಬೇಕು ಅಂದ್ಕೊಂಡ ನಿತ್ಯ ನಮ್ ಸ್ವಪ್ನನ ಬಿಟ್ಬಿಡ್ತಾಳೆ ಏನು? ಪಾರಿವಾಳನ ಸಾಯಿಸ್ದಾಗೆ ಸಾಯಿಸಿ ಬಿಸಾಕ್ತಾಳೆ. ಮತ್ತೆ ನಮ್ಮ ಪರಿಸ್ಥಿತಿ ಏನು? ಜೀವನ ಪೂರ್ತಿ ಆ ನಿತ್ಯ ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರೋದೇನಾ? ಅವಳಿಗೆ ಜೈಕಾರ ಹಾಕ್ತಿರೋದೇನಾ? ಅವಳು ಜೈಗ್ ಹೆಂಡತಿ ಆದ್ರೆ ಅಷ್ಟಕ್ಕೂ ನಮ್ಮನ್ನ ಬದುಕೋಕ್ ಬಿಡ್ತಾಳ? ಮನೇಲಿ ಇರೋಕ್ ಬಿಡ್ತಾಳ? ಒದ್ದು ಬಿಸಾಕ್ತಾಳೆ. ಆ ಭಯ ನನ್ಗೂ ಕೂಡ ಇದೆ ಚಂದ್ರಿಕಾ. ಹೀಗಿದ್ದಾಗ್ಲೇ ನಾವು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅಂದ್ರೆ ಏನ್ ನಿಮ್ ಉದ್ದೇಶ? ಜೈ ನಿತ್ಯನ ಮದುವೆ ಮಾಡ್ಕೊಂಡ್ಮೇಲೆ ಅಲ್ವಾ ನಮ್ಗೆ ಪ್ರಾಬ್ಲಮ್ಮು. ನಿತ್ಯ ಜೈಗೆ ಮದುವೆನೇ ಆಗ್ಲಿಲ್ಲ ಅಂದ್ರೆ ನಿತ್ಯ ಜೈನ ಬಿಡೋದಿಲ್ಲ ರೀ. ನಾವು ನಿತ್ಯನ ಬಿಡೋದಿಲ್ಲ. ನಿತ್ಯಾಗ್ ನಾವೇನ್ರಿ ಮಾಡಕ್ಕಾಗತ್ತೆ? ನಿತ್ಯಗೆ ನಾವೇನು ಮಾಡಲ್ಲ. ನಿತ್ಯ ಮಾಯೆಯಲ್ಲಿ ಜೈ ಬೀಳ್ದಿರೋ ಹಾಗೆ ಮಾಡೋದು. ಜೈ ದೃಷ್ಟಿಲಿ ನಿತ್ಯ ಆಲ್ರೆಡಿ ಕೆಟ್ಟವಳಾಗಿದ್ದಾಳೆ. ಆ ಬೆಂಕಿಗೆ ನಾವು ಸ್ವಲ್ಪ ತುಪ್ಪ ಹಾಕಿದ್ವಿ ಅನ್ಕೋ, ಜೈ ನಿತ್ಯ ಕಡೆಗೆ ಕಣ್ಣೆತ್ತಿ ಕೂಡ ನೋಡಲ್ಲ. ಅವಾಗ ಮಾತ್ರ ಅವಳು ನಮ್ಮನ್ ಸುಮ್ನೆ ಬಿಟ್ಬಿಡ್ತಾಳ? ಗನ್ ತಗೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಅಯ್ಯೋ ದಡ್ಡಿ, ಇದನ್ನೆಲ್ಲ ನಾವು ನಿತ್ಯಗೆ ಆಪೋಸಿಟ್ ಆಗಿ ಮಾಡ್ತೀವಿ ಅಂದ್ಕೊಂಡಿದ್ಯಾ? ಇಲ್ಲ, ನಿತ್ಯ ಪರವಾಗಿ ಇದ್ದ ಹಾಗೆ ನಾಟಕ ಮಾಡಿ ನಿತ್ಯನ ನಂಬಿಸಿ ಮೋಸ ಮಾಡ್ತೀವಿ. ನಿತ್ಯಗೂ ಜೈಗೂ ಮಧ್ಯೆ ದೂರನ ಜಾಸ್ತಿ ಮಾಡ್ತೀವಿ. ಅಂದ್ರೆ ನಾವು ನಿತ್ಯ ಮಾತನ್ ಕೇಳ್ತಿರೋರ್ ತರ ನಾಟಕ ಮಾಡ್ತಾ ನಾವು ನಿತ್ಯಗೆ ಸಪೋರ್ಟ್ ಮಾಡ್ತಿದೀವಿ ಅಂತ ನಂಬಿಸಿ ಬೆಂಕಿ ಹಚ್ಚಬೇಕು ಅಂತ ಆಯ್ತು. ಅಷ್ಟೇ ಚಂದ್ರಿಕಾ, ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು. ಜಾಣ್ಮೆಯಿಂದ ಜೈಗೆ ನಿತ್ಯನ ದೂರ ಮಾಡಿ ಆವಾಗ ಸ್ವಪ್ನನ ಕರ್ಸೋಣ. ಆಲ್ರೆಡಿ ವಿಲನ್ ಆಗಿರೋ ನಿತ್ಯ ಜೈನ ಮೀರಿ ಸ್ವಪ್ನಗೆ ಏನು ಮಾಡಕ್ಕಾಗಲ್ಲ. ಎಸ್, ಸ್ವಪ್ನಗೆ ಮನೆ ಸೊಸೆಯಾಗೋ ಹಕ್ಕು, ನಮಗೆ ಮನೆ ಮೇಲೆ ಅಧಿಕಾರ ಎರಡೂ ಬರುತ್ತೆ. ನಿತ್ಯ ಸರ್, ಗಂಗಾ, ಸರ್ ನಿಂತ್ಕೊಳ್ಳಿ ಸರ್. ಗಂಗಾ, ಸರ್ ನಿಂತ್ಕೊಳ್ಳಿ ಸರ್. ಗಂಗಾ, ಸರ್ ಸರ್ ಗಂಗಾ, ನಿಂತ್ಕೊಳ್ಳಿ ಸರ್. ಬಿಡು ರಾಣಿ. ನಿಮ್ ಮೇಡಮ್ ಅಲ್ಲಿ ಇರ್ತಾಳೆ ರಾಣಿ. ನಾನು ಅಲ್ಲಿಗೆ ಹೋಗ್ಬೇಕು. ಬಿಡು ರಾಣಿ. ಬೇಡ ಸರ್, ನನ್ನ ಮಾತು ಕೇಳಿ ಸರ್. ನಿಮ್ ಮೇಡಮ್ ನನ್ನ ದೂರ ಮಾಡ್ತಿದ್ಯಾ? ಬಿಡು ರಾಣಿ. ನಿಮ್ ಕೈ ಮುಗಿತೀನಿ ಸರ್, ಹಿಂದೆ ಬನ್ನಿ ಸರ್. ಆರ್ಡರ್ ಮಾಡ್ತಾ ಇದ್ದೀನಿ ರಾಣಿ. ಬೇಡ್ಕೋತಿದ್ದೀನಿ ಸರ್. ನಿನ್ನ ಕೆಲಸದಿಂದ ಕಿತ್ತಾಕ್ತೀನಿ. ಪರವಾಗಿಲ್ಲ ಸರ್, ನನಗೆ ನಿಮ್ ಜೀವನ ಮುಖ್ಯ. ಮತ್ತೆ ಗಂಗನ್ ಜೀವನ? ನನ್ ಗಂಗಾ ರಾಣಿ ನನ್ ಪ್ರಾಣ. ಅವಳಲ್ಲಿ ಒಂಟಿಯಾಗಿದ್ದಾಳೆ. ನಾನು ಇಲ್ದಾನೆ ಅವಳು ಇರಲ್ಲ. ಗಂಗಾ ಇಲ್ದಾನೆ ನಾನು ಬದುಕೋದಿಲ್ಲ. ನನ್ನ ಹೋಗೋದಕ್ಕೆ ಬಿಡು. ಬಿಡು ರಾಣಿ. ಬೇಡ ಸರ್, ಪ್ಲೀಸ್ ಸರ್, ಬಿಡು. ಬನ್ನಿ ಸರ್, ನನ್ನ ಮಾತು ಕೇಳಿ ಸರ್. ಬನ್ನಿ ಸರ್. ಬಿಡು ರಾಣಿ. ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಬಿಡು ರಾಣಿ. ಬನ್ನಿ. ಬಿಡು. ಅವಾಗ ನಾನು ನಿಮ್ ಮೇಡಮ್ ಕುತ್ತಿಗೆ ತಾಳಿ ಕಟ್ಬೇಕಾದ್ರೆ ನೀನ್ ನಕ್ಷತೆ ಹಾಕಿದ್ದೆ. ಇವಾಗ ನಿಮ್ ಮೇಡಮ್ ಜೊತೆ ಹೋಗ್ತೀನಿ ಅಂದ್ರೆ ಅಡ್ಡ ಬರ್ತಿದ್ಯಾ? ನಮ್ಮನ್ ಬೇರೆ ಮಾಡ್ತಿದ್ಯಾ? ಈ ಬದುಕಿರೋ ಶವನ ಬಿಡೋದಕ್ಕೆ ನಿನಗೇನು ಅಭ್ಯಂತರ? ಇಲ್ಲ ಸರ್, ಮೇಡಮ್ ಅವರು ಎಲ್ಲಿಗೂ ಹೋಗಿಲ್ಲ. ಅವರು ನಮ್ಮ ಮಧ್ಯದಲ್ಲೇ ಇದ್ದಾರೆ, ನಿಮ್ಮ ಹೃದಯದಲ್ಲೇ ಇದ್ದಾರೆ. ನೀವು ಕಳೆದಿರೋ ನೆನಪುಗಳ ಜೊತೆ ಇದ್ದಾರೆ. ಅವರಿಗೆ ಮರಣ ಇಲ್ಲ ಸರ್.